ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಮೂಲಕ ಇಂದು ಒಂದೇ ದಿನದಲ್ಲಿ 800 ಸಿಬ್ಬಂದಿಗಳಿಂದ 25,000 ಮನೆಗಳಿಗೆ ತೆರಳಿ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಯಾವುದೇ ಸಮಸ್ಯೆಗಳಿದ್ದಲ್ಲಿ ಬಗೆಹರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಮಾಹಿತಿ ನೀಡಿದರು. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಮನೆ ಮನೆಗೆ ಪೊಲೀಸ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನದ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದಂತಾಗುತ್ತದೆ ಎಂದರು. ಒಂದೇ ದಿನದಲ್ಲಿ 25,000 ಮನೆಗಳಿಗೆ ತೆರಳುವ ಉದ್ದೇಶ ಹೊಂದಿದ್ದೇವೆ. 800 ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಈ ಅಭಿಯಾನದಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ, ಸೈಬರ್ ಮತ್ತು ಸುರಕ್ಷಿತ ಬ್ಯಾಂಕಿಂಗ್, ಹಿರಿಯ ನಾಗರಿಕರ ಸುರಕ್ಷತೆ, ಟ್ರಾಫಿಕ್ ಭದ್ರತೆ, ಮನೆ ಲಾಕ್ ಭದ್ರತೆ ಹಾಗೂ ತುರ್ತು ಸಹಾಯವಾಣಿ 112 ಕುರಿತು ಮಾಹಿತಿ ನೀಡಿದರು. ಒಂದು ದೇಶಕ್ಕೆ ಒಂದೇ ಸಹಾಯವಾಣಿ ಎಂಬುದು ಇದಾಗಿದ್ದು, ಈ ಅಭಿಯಾನ ಯಶಸ್ವಿಯಾಗಲು ಮಾಧ್ಯಮದ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಮಾಹಿತಿ ಜನಸಾಮಾನ್ಯರಿಗೆ ತಲುಪಿಸುವಂತೆ ಮಾಡಿ ಎಂದು ಹೇಳಿದರು. ಈ ವೇಳೆ ಎಸ್ಪಿ ಸಿದ್ಧಾರ್ಥ ಗೋಯಲ್, ಡಿವೈಎಸ್ಪಿ ಗಜಾನನ್ ಸುತಾರ್, ಸಿಪಿಐ ಬಿರಾದಾರ್, ಪಿಎಸ್ಐ ಕುಮಾರ್ ಹಿತ್ತಲಮನಿ ಅವರು ಸೇರಿದಂತೆ ನವನಗರದ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಆರಿಫ್ ಬೇಪಾರಿ, ಸೂಪರ್ ಟೈಮ್ಸ್ ನ್ಯೂಸ್, ಬಾಗಲಕೋಟೆ. ನಾವು ಕರ್ನಾಟಕ ಪೊಲೀಸಿಂದ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಮ್ಮ. ಅದರಲ್ಲಿ ಈಗ ನಾವು ಡಿಗ್ರಿ ಬಂದಿದ್ದೀವಿ, ಎಸ್ ಪಿ ಸರ್, ನಾನು ಡಿ ಎಸ್ ಪಿ ಕೆಲಸ ಮಾಡ್ತಾರೆ, ನಮ್ಮ ಇನ್ಸ್ಪೆಕ್ಟರ್ಸು ಹಾಗೆ ಎಸ್ ಬಿ ಅವರಿದ್ದಾರೆ. ಸುಮಾರು ವಿಷಯದ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಕೊಡೋಕ್ಕೆ ನಾವು ಬಂದಿದ್ದೀವಿ. ಒಂದು ಮಹಿಳೆ ಮಕ್ಕಳ ವಿಷಯ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಕಳ್ಳತನಗಳನ್ನ ಹೇಗೆ ನಿಯಂತ್ರಿಸಬೇಕಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಹೆಂಗೆ ಹುಡುಗರಿದ್ರೆ ಅವ್ರನ್ನ ಯಾವ ಥರ ಈ ಗುಟ್ಕಾ ಮಾವಿಂದ ದೂರ ಇಡಬೇಕಾಗಿರ್ಬೋದು, ಡ್ರಗ್ಸಿಂದ ದೂರ ಆಗಿರ್ಬೇಕಾಗಿರ್ಬೋದು, ಹಾಗೆಯೇ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಅವ್ರ ಸುರಕ್ಷತೆ ಸಂಬಂಧಪಟ್ಟಂಗೆ ಯಾವ ಥರ ಕ್ರಮಗಳು ತೊಗೊಬೇಕು ಅಂತ ಹೇಳ್ಬಿಟ್ಟು ಒಂದು 7-8 ಟಾಪಿಕ್ಗಳ ಬಗ್ಗೆ ನಾವು ಇದೊಂದು ಸ್ಟಿಕ್ಕರ್ ಮಾಡಿದ್ದೀವಮ್ಮ. ಆಮೇಲೆ ಏನಾದರೂ ಎಮರ್ಜೆನ್ಸಿ ಬಂದಾಗ ಪೊಲೀಸ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡಬೇಕು, ಪೊಲೀಸ್ ಸಹಾಯ ಹೆಂಗೆ ತೊಗೋಬೇಕು ಅನ್ನೋದನ್ನ ನಾವು ಅದನ್ನು ನೀಟಾಗಿ ಇದನ್ನು ಬರೆದಿದ್ದೀವಿ. ಆಮೇಲೆ ನಿಮ್ಮ ವಿವರಗಳನ್ನು ತಗೋತಾ ಇದ್ದೀವಿ. ಎನಿ ಟೈಮ್ ಪೊಲೀಸ್ ಅಸಿಸ್ಟೆನ್ಸ್ ಇದ್ದಾಗ ನೀವು 112 ಫೋನ್ ಮಾಡ್ಬೋದು. 112 ಇಟ್ಸ್ ಎಮರ್ಜೆನ್ಸಿ ನಂಬರ್. ಇದರಲ್ಲಿ ಎಲ್ಲ ಬರ್ದಿದ್ದೀವಿ. ಸೊ ಜನರಲ್ ಕಾಲ್ ಇದ್ರೆ 112ಗೆ ಕಾಲ್ ಮಾಡಬಹುದು. ಅದು ಸ್ಪೆಸಿಫಿಕ್ ವಿಚಾರ ಇದ್ರೆ, ಮಹಿಳಾ ಮತ್ತೆ ಮಕ್ಕಳು ಸಂಬಂಧಪಟ್ಟ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಬಹುದು. ಇದು ಮನೆಯಲ್ಲಿ ನಾವು ಅಣಿಸಿ ಹೋಗ್ತಾ ಇದ್ದೀವಿ. ಈಗ ಮತ್ತೆ ಇದಕ್ಕೆ ಉದ್ದೇಶ ಏನಿದೆ, ನಮ್ಮ ಸರ್ದು ಅವ್ರದ್ದು ಪ್ರಾಜೆಕ್ಟ್ ಇದೆ. ಅವರೇ ಇಡೀ ಸ್ಟೇಟ್ ಅಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇಡೀ ಸ್ಟೇಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಮನೆ ಮನೆ ಪೊಲೀಸಿಂಗ್ ಅಂದ್ರೆ ಪಬ್ಲಿಕ್ ಗೆ ಪೊಲೀಸ್ ಕಡೆಯಿಂದ ಏನ್ ಸರ್ವಿಸ್ ಬೇಕು ಅಂದ್ರೆ ಪಬ್ಲಿಕ್ ನಮ್ಮ ಪೊಲೀಸ್ ಸ್ಟೇಷನ್ ಗೆ ಬರ್ತಾ ಇರ್ತಾರೆ. ಆದ್ರೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಕೇಳ್ಕೋಬೇಕು ಏನ್ ಸಮಸ್ಯೆ ಇದೆ. ಮತ್ತೆ ಪೊಲೀಸ್ ಮತ್ತೆ ಪಬ್ಲಿಕ್ ಮಧ್ಯದಲ್ಲಿ ಇದು ಏನು ನಾವು ಫಿಯರ್ ಅಂತ ಏನು ಸಮಸ್ಯೆ ಬಂದ್ರೆ ಮಾತ್ರ ನಾವು ಪೊಲೀಸ್ಗೆ ಹೋಗ್ತೀವಿ, ಯಾಕೆ ಹೋಗ್ಬೇಕು ಅಂತ ಒಂದು ವಾತಾವರಣ ಇರುತ್ತೆ. ಅದು ಬದಲಾವಣೆ ಆಗ್ಬೇಕು. ನಾವು ಫ್ರೆಂಡ್ ತರ ಕೆಲಸ ಮಾಡ್ತೀವಿ. ಆ ದೇಶದಲ್ಲಿ ಎಸ್ ಬಿ ಐ ಅವರು ಕೂಡ ನಮ್ಗೆ ತುಂಬಾ ಕಾಪರೇಟ್ ಮಾಡಿದ್ದಾರೆ. ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಪೂರ್ತಿ ಸಹಕಾರ ಕೊಡ್ತಾ ಇದ್ದಾರೆ. ಪ್ಲಸ್ ಅದಕ್ಕೆ ಅವರಿಗೆ ಸಂಬಂಧಪಟ್ಟ ಕೂಡ ಕೆಲವು ಪಾಯಿಂಟ್ಸ್ ಗಳು ಇದೆ. ಸೈಬರ್ ಕ್ರೈಮ್ ಬಿಲ್ಡಿಂಗ್ ಅದು ಎಲ್ಲರಿಗೂ ಯೂಸ್ ಆಗುತ್ತೆ. ಇದೇ ರೀತಿ ನಾವು ಹೊರಗಡೆ ಹೋದ್ರೆ ಹೆಲ್ಮೆಟ್ ಹಾಕಿ ಹೋಗ್ಬೇಕು, ಟ್ರಾಫಿಕ್ ಸೇಫ್ಟಿ ಇಲ್ಲಿ. ಮತ್ತೆ ಈಗ ನಮ್ದು ಮನೆಯಲ್ಲಿ CCTV ಕ್ಯಾಮೆರಾ ಇಡಲೇಬೇಕು. ಈಗ ಇತ್ತೀಚೆಗೆ ತುಂಬಾ ಚೀಪ್ ಕಾಸ್ಟ್ ಅಲ್ಲಿ ಕಮ್ಮಿ ಬೆಲೆಯಲ್ಲಿ CCTV ಕ್ಯಾಮೆರಾ ಬರ್ತಾ ಇರುತ್ತೆ. ಮನೆ ಹೊರಗಡೆ ಹೋದ್ರೆ ನಮ್ಮ ಬೀಟ್ ಕಾನ್ಸ್ಟೇಬಲ್ ಗೆ ಇನ್ಫಾರ್ಮ್ ಮಾಡಿ ಹೋದ್ರೆ, PSI ಗೆ ಹೋದ್ರೆ ಅವರು ರಾತ್ರಿ ರೌಂಡ್ ಮಾಡುವಾಗ ನೋಡಿ ಹೋಗ್ತಾರೆ. ಅಟ್ಲೀಸ್ಟ್ ಒಂದು ನೋಡಿ ಹೋಗ್ತಾರೆ. ರಾತ್ರಿ ನೈಟ್ ಬುರ್ಕ ಬಂದು ಹೋಗ್ತಾರೆ ಡೈಲಿ. ಮೋಸ್ಟ್ಲಿ ಎಷ್ಟು 11 o'clock ಅಥವಾ 12 o'clock ಇದು ತಮಗೆ ಆಲ್ರೆಡಿ ತುಂಬಾ ಸರ್ವಿಸಸ್ ಗೊತ್ತಿರಬಹುದು. ಆದ್ರೆ ನೀಟಾಗಿ ಇನ್ನೊಂದ್ಸರಿ ನಾವು ತಮಗೆ ಎಲ್ಲ ತಿಳಿಸ್ತಾ ಇದ್ದೀವಿ. ಇದು ಮನೆ ಮೇಲೆ ದಯವಿಟ್ಟು ಇಡ್ಲಿ. ಏನಾದ್ರು ಅವಶ್ಯಕತೆ ಇದ್ರೆ ಆ ಕನ್ಸರ್ನ್ ನಂಬರ್ ಮೇಲೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಪಿಕ್ ಮಾಡ್ತಾರೆ. ಆಮೇಲೆ ಬೀಟ್ ಕಾನ್ಸ್ಟೇಬಲ್ ನಂಬರ್ ಇದೆ ಅಮ್ಮ ಇದರಲ್ಲಿ, ಇಲ್ಲಿ ಇನ್ಚಾರ್ಜ್ ಅವ್ರದ್ದು. ಏನಾದ್ರೆ ಫೋನ್ ಮಾಡ್ಬೋದು. ಮನೆ ಮನೆಗೆ ಪೊಲೀಸ್ ಅಂತ ಮಾಡ್ತೀವಿ. ಹಾಗೇನೆ ನಮ್ಮ ಎಸ್ ಪಿ ಸಾಹೇಬರು, ನಮ್ಮ ಇತರ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಏನು ಉದ್ದೇಶ ಅಂತಂದ್ರೆ, ಎಷ್ಟೋ ಸಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ ಹೋಗಿ ಭಯ ಪಡ್ತೀರಿ. ಪೊಲೀಸರಂದ್ರೆ ಭಯ ಇರುತ್ತೆ. ಪೊಲೀಸರು ಭಯ ಅಲ್ಲ, ಭರವಸೆ. ಆಮೇಲೆ ನಮ್ಮ ನಡುವೆ ಏನೊಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಅದು ಹೋಗ್ಬೇಕು. ಪೊಲೀಸರು ಏನೊಂದು ಸರ್ವಿಸಸ್ ಕೊಡ್ತಾರೆ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಅದೆಲ್ಲ ಗೊತ್ತಾಗಬೇಕು. ಏನಾದರೂ ಎಮರ್ಜೆನ್ಸಿ ಬಂದರೆ, ಏನಾದರೂ ಒಂದು ಸನ್ನಿವೇಶಗಳು ಬಂದರೆ ಯಾವ ಥರ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಕಾಂಪ್ಲೇಂಟ್ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಎಸ್ ಪಿ ಅವರು ಸಹಕಾರ ಕೊಟ್ಟಿದ್ದಾರೆ. ಯಾವಾಗ ಏನು ಮಾಡಿದ್ರೆ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅಂತಲೂ ಇದೆ. ಸೈಬರ್ ಕ್ರೈಮ್ ಆದರೆ ಏನು ಮಾಡಬೇಕು ಆ ಥರ ಎಲ್ಲ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾವು ಎಲ್ಲ ಅಂಟಿಸಿರ್ತೀವಿ. ನಿಮ್ಗೆ ಏನಾದರೂ ಸಹಾಯ ಸಹಕಾರ ಬೇಕಾದ್ರೆ ಈ ನಂಬರ್ಗಳಿಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು.
ದಯವಿಟ್ಟು ಮತ್ತೆ ಇವರು ಬೀಟಲ್ಲಿ ಕೂಡ ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ. ಅಲ್ಲಿ ಒಂದು ಲೋಕಲ್ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀವಿ ನಮ್ಮ ಬೀಟ್ ಮಾಸ್ಟರ್. ಏನಾದರೂ ಸಮಸ್ಯೆ ಬಂದರೆ, ಡೌಟ್ ಬಂದರೆ ಇದು ಹೇಗೆ ವರ್ಕ್ ಆಗುತ್ತೆ, ಸಮಸ್ಯೆ ಬಂದರೆ ಮಾತ್ರ ಕಾಲ್ ಮಾಡಬೇಕು ಅಂತ ಏನಿಲ್ಲ. ಯಾವಾಗಲೂ ಈ ನಂಬರಲ್ಲಿ ಕಾಲ್ ಮಾಡಬಹುದು. ಅವ್ರು 100% ನಮಗೆ ರೆಸ್ಪಾಂಡ್ ಮಾಡ್ತಾರೆ. ಪೊಲೀಸರ ಜೊತೆ ಯಾವತ್ತೂ ಇರ್ತೀವಿ. ಅದ್ರ ಬಗ್ಗೆ ನಿಮಗೆ ಒಂದು ಧೈರ್ಯ ಮೂಡಿಸೋಕ್ಕೆ ಅದು ಬಂದಿರೋದು. ನಮ್ಮ ಎಸ್ ಪಿ ಸರ್ ಬಂದಿದ್ವಿ, ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ವಿ. ಅರ್ಥ ಆಯ್ತಾ? ಮನೆ ಮನೆಗೆ ಪೊಲೀಸ್ ಮುಂಚೆ ಏನಾಗ್ತಿತ್ತು, ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ನೀವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಅಹವಾಲುಗಳನ್ನ ಹೇಳ್ತಿದ್ದೆ. ಈಗ ಅದನ್ನು ಬಿಟ್ಟು ಈಗ ನಿಮ್ಮ ಹತ್ರನೇ ಬಂದು ನಿಮ್ಮ ಇಲ್ಲಿ ಏರಿಯಾದಾಗ ಏನು ಸಮಸ್ಯೆಗಳಿದ್ದಾವೆ, ಆಮೇಲೆ ಸೈಬರ್ ಅಫೆನ್ಸ್ ಆದಾಗ ನಿಮಗೆ ಯಾವ ಥರ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಮರ್ಜೆನ್ಸಿ ನಿಮಗೆ ಏನಾದರೂ ಪೊಲೀಸ್ ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಆಮೇಲೆ ಮಕ್ಕಳನ್ನು ಈ ಇದಕ್ಕೆ ಡ್ರಗ್ ಅಬ್ಯೂಸಿಂದನ ಯಾವ ಥರ ನೀವು ದೂರ ಇರಿಸ್ಬೇಕು, ಮತ್ತು ಮಕ್ಕಳಿಗೆ ಬಾಲ್ಯ ವಿವಾಹದ ಬಗ್ಗೆ ಯಾವ ರೀತಿ ತಡಿಬೇಕು, ಆಮೇಲೆ ನೀವು ಹೊರಗಡೆ ನಿಮ್ಮ ಮೋಟರ್ ಸೈಕಲ್ಲು ಮತ್ತು ಅಥವಾ ಕಾರು ತೊಗೊಂಡು ಹೋಗಬೇಕಾದ್ರೆ ನಮ್ಮ ಏನು ಸೆಕ್ಯೂರಿಟಿ ಮೇಜರ್ಸನ್ನು ಇರಬೇಕು ಅನ್ನೋದು, ಸೀಟ್ ಬೆಲ್ಟ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಮತ್ತು ಅವಕ್ಕೆ ಡಾಕ್ಯುಮೆಂಟ್ಸ್ ಅದಾವಿಲ್ಲೋ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ನೀವು ಹೊರಗಡೆ ಹೋಗ್ತಕ್ಕಂಥದ್ದು. ಮತ್ತು ಇತ್ತಿತ್ತಲಾಗಿ ಇಲ್ಲಿ ಭಾಳಷ್ಟು ಕಳ್ತನ ಆಗ್ತದೆ. ಆ ಕಳ್ತನ ಆಗೋದನ್ನು ಹ್ಯಾಕ್ ತರಬೇಕಂತಂದರೆ ಬಂಗಾರ ಆಭರಣಗಳು ಇದರಲ್ಲಿ ಬ್ಯಾಂಕ್ನಲ್ಲಿ ಜೊತೆಗೆ ನೀವು ಎಲ್ಲ ಅವಶ್ಯಕತೆ ಇತ್ತು ಹೋದಾಗ ಯಾರೂ ಇರಲಿಲ್ಲ ಅಂತಂದರೆ ಸಮೀಪದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಸರಿ ತಿಳಿಸಿದರೆ ರಾತ್ರಿ ಬೀಡ್ನಲ್ಲಿ ಬಂದಾಗ ಒಂದು ಸರಿ ನಿಮ್ಮ ಮನೆ ಚೆಕ್ ಮಾಡ್ಕೊಡ್ತಾರೆ. ಇಂಥವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಪೊಲೀಸರನ್ನು ಒಂದು ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಒಳ್ಳೆಯ ಸಂಬಂಧ ಬೆಳೆಸ್ಲಿಕ್ಕಂತ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಆ ಪ್ರಕಾರ ಒಂದು ನಮಗೆಲ್ಲರಿಗೂ ಅವೇರ್ನೆಸ್ ಮೂಲಕ ನಮ್ಮ ಎಸ್ ಪಿ ಸಾಹೇಬ್ ಬಂದಿದ್ದಾರೆ, ಹಾಗೆ DSP ಸಾಹೇಬ್ ಇದ್ದಾರೆ, ಇವರು SB ಅವರು ಇದೇನು ಇದು ಮನೆ ಮನೆ ಪೊಲೀಸರು ಪಾಪ್ಯುಲೇಟ್ ಒಂದು ನಮಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಅಂತ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಈ ಪೊಲೀಸರ ಭಯ ಅನ್ನೋದೊಂದು ಬಿಟ್ಕೊಂಡು ನಮ್ಮವರೇ ಪೊಲೀಸರು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇರಲಿ ನಿಮ್ಮ ಹತ್ರ. ಮತ್ತು ನಿಮಗೆ ಹೆಲ್ಪ್ ಬೇಕಾತಂದ್ರೆ 112ಕ್ಕೆ ಇಮಿಡಿಯೇಟಾಗಿ ಪೊಲೀಸ್ ಸರ್ವಿಸ್ ಬೇಕಾದ್ರೆ ಇಮಿಡಿಯೇಟಾಗಿ 112 ಕಾಲ್ ಮಾಡಿದೆ 5 ನಿಮಿಷದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಸೈಬರ್ ಅಫೆನ್ಸ್ ಆದಾಗ ನೀವು ಬೇರೆ ಬೇರೆ ಇದ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ. ಈಗಾಗಲೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು 2ನೇ ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಇದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರದ್ದು ಪೆಟ್ ಪ್ರಾಜೆಕ್ಟ್. ಅವರೇ ಇಡೀ ಸ್ಟೇಟಲ್ಲಿ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಇಡೀ ಸ್ಟೇಟಲ್ಲಿ ನಮ್ಮದು ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ 4 ಲಕ್ಷ ಮನೆಗಳು ಇದೆ, 20 ಲಕ್ಷ ಜನಸಂಖ್ಯೆ ಇದೆ. ನಾವು ಇಡೀ ಜನಸಂಖ್ಯೆ ಎಲ್ಲ ಮನೆಗಳು ಕವರ್ ಮಾಡ್ತಾ ಇದ್ದೀವಿ. ಡ್ರೈವ್ ಬೇಸಿಸ್ ಮೇಲೆ ಕವರ್ ಮಾಡ್ತಾ ಇದ್ದೀವಿ. ಮುಂಚೆ ಕೂಡ ಒಂದಿನ ಮಾಡಿದ್ದೀವಿ. ಈ ತಿಂಗಳು ಈ ಪ್ರತಿ ವಾರ ಒಂದಿನ ನಾವು ಹೋಗ್ತೀವಿ. ನಮ್ಮದು ಏನು ಪ್ಲಸ್ ಈ ನಮ್ಮ ಇದರಲ್ಲಿ ನಮಗೆ SBI ಅವರು ತುಂಬ ಕಾಪ್ರೇಟ್ ಮಾಡ್ತಾ ಇದ್ದಾರೆ. ಅವ್ರ ಪಾರ್ಟ್ನರ್ಶಿಪ್ದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಏನು ಮಟೀರಿಯಲ್ ಬೇಕು, ಏನು ಅವ್ರದ್ದು ಕೂಡ ವರ್ಕ್ ಫೋರ್ಸ್ ಇರುತ್ತೆ. ಪ್ಲಸ್ ಇದರಲ್ಲಿ ಕೆಲವು ಟಾಪಿಕ್ಗಳು ಇದೆ, ಸೈಬರ್ ಕ್ರೈಮ್ ಇರಲಿ ಬೇರೆ ಇರಲಿ, ಅವ್ರು ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲ ಇಡೀ ಡಿಸ್ಟಿಕಲ್ಲಿ ನಮ್ಮ ಜೊತೆಗೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಪ್ಲಸ್ ಇದರಲ್ಲಿ ನಮ್ಮದು ಏನಿದೆ ಪೊಲೀಸ್ ರಿಲೇಷನ್ಶಿಪ್ ಒನ್ ಟೈಮ್ಗೆ ಮಾತ್ರ ಇರಬಾರದು. ಏನಿದೆ ತಮಗೆ ಭಯ ಇದ್ರೆ ಏನು ಸಮಸ್ಯೆ ಬಂದರೆ ಮಾತ್ರ ಪೊಲೀಸ್ ನೆನಪು ಬರೋಂಥ ಅಂತ ಏನಿಲ್ಲ. ಒಳ್ಳೆ ರಿಲೇಷನ್ಶಿಪ್ ನಾವು ಇಟ್ಕೋಬೇಕು. ಎಲ್ಲ ಜಿಲ್ಲೆಯದು ಸೇರಿ ಪೊಲೀಸ್ ಫೋರ್ಸ್ ಎಷ್ಟಿದ್ದೀವಿ 1000 ಇದ್ದೀವಿ. ಜಿಲ್ಲೆದು ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿದೆ 20 ಲಕ್ಷ. 20 ಲಕ್ಷ ಜಿಲ್ಲೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲ ನಮಗೆ 20 ಲಕ್ಷ ನಮಗೆ ಸಹಕಾರ ಕೊಟ್ಟರೆ ಅಂದರೆ ನಮ್ಮ ಫೋರ್ಸ್ ಶಕ್ತಿ ಎಷ್ಟು ಜಾಸ್ತಿ ಆಗುತ್ತೆ. ಇದೇ ರೀತಿ ನಾವು SBI ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಈಗಾಗಲೇ ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದರಲ್ಲಿ ಬೇರೆ ಬೇರೆ ನಂಬರ್ ಇದೆ. ಒಂದು ನಂಬರ್ ಈಗಾಗಲೇ ಇವರು ಮೆನ್ಷನ್ ಮಾಡಿದ್ದಾರೆ 112 ಜನರಲ್ ಎಮರ್ಜೆನ್ಸಿ ನಂಬರ್. ಅದು ಬಿಟ್ಟು ಬೇರೆ ಸ್ಪೆಸಿಫಿಕ್ ಎಮರ್ಜೆನ್ಸಿ ಇದೆ, ಅದಕ್ಕೆ ಕೂಡ ಕೆಲವು ಹೆಲ್ಪ್ ಲೈನ್ ಇದೆ, ಗೌರ್ಮೆಂಟ್ ಕಡೆಯಿಂದ ಚಾಲನೆ ಆಗಿದೆ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಪ್ಲಸ್ ಏನಾದರೂ ಸಸ್ಪೆಕ್ಟ್ ವ್ಯಕ್ತಿ ತಮ್ಮ ಕಣ್ಣಿಗೆ ಬಂದರೆ ಇಮಿಡಿಯೇಟ್ಲಿ ಲೋಕಲ್ ಸ್ಟೇಷನ್ಗೆ ಇನ್ಫಾರ್ಮ್ ನಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ. ಈ ಸರ್ ಹೇಳ್ದಂಗೆ ವಿವಿಧ ಕಾರ್ಯಕ್ರಮಗಳು ಮನೆ ಮನೆ ಪೊಲೀಸ್ ದಿವಸ ಏನು ನಡೀತಾ ಇದೆ ಕಾರ್ಯಕ್ರಮ ಅಂತಂದರೆ ಜನರು ರಿಯಾಕ್ಷಿವ್ ಪೊಲೀಸ್ ಅಂತಿತ್ತು. ಯಾವಾಗ ಸಮಸ್ಯೆ ಬರ್ತದೆ ಅವಾಗ ಪೊಲೀಸ್ ನೆನಪಾಗ್ತದೆ. ಬಟ್ ಈಗ ಪ್ರೋಆಕ್ಟಿವ್ ಪೊಲೀಸ್ ಅಂತೇಳಿ ಮುಂಚಿತವಾಗಿ ಅವರಿಗೆ ಜನರಿಗೆ ಅವೇರ್ನೆಸ್ ತಿಳಿಸಿ ಆ ಸಮಸ್ಯೆ ಆಗಲಾರ್ದಂಗೆ ಪ್ರತಿಯೊಬ್ಬರು ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ. ಅದಕ್ಕೋಸ್ಕರ ನಮ್ಮ SP ಸಾಹೇಬರು, DSP ಸಾಹೇಬರು, CPS ಅವರು ಮತ್ತು ಉಳಿದಂತೆ ಎಲ್ಲ PSIಗಳು ಎಲ್ಲರೂ ಮತ್ತು SBI ಬ್ಯಾಂಕ್
ಅಧಿಕಾರಿಗಳು ಕೂಡ ಎಲ್ಲೂ ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದು ತಮ್ಮ ಏನಾದರೂ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಕೇಳಿ ಅಲ್ಲೇ ಸ್ಥಳದಲ್ಲೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಒಂದು ವಿನೂತನ ಕಾರ್ಯಕ್ರಮ. ಇದು ಮನೆ ಮನೆ ಪೊಲೀಸ್ ಇದೊಂದು ವಿನೂತನ ಕಾರ್ಯಕ್ರಮ. ಇದರಲ್ಲಿ ಹಲವಾರು ತುರ್ತು ಏನು ನಂಬರ್ಗಳಿದಾವೆ, ಎಮರ್ಜೆನ್ಸಿ ನಂಬರ್ಗಳಿದಾವೆ, ಹೆಲ್ಪ್ಲೈನ್ ನಂಬರ್ಗಳು 112 ಅಂತೇಳಿ. ಈ 112 ಹೆಲ್ಪ್ಲೈನ್ ನಂಬರ್ ಏನು ಮಾಡ್ತೀವಿ, ಇದು ಯುನಿಕೋಡ್ ಇದೆ. ಇದು ಎಲ್ಲ ಎಮರ್ಜೆನ್ಸಿ ಫೈರ್ ಏನಾಗಿಲ್ಲ, ಆಕ್ಸಿಡೆಂಟ್ ಆಗಿರಲಿ, ಏನಾಗಿಲ್ಲ, ಪ್ರತಿಯೊಂದಕ್ಕೂ ಸಮಸ್ಯೆಗಳಾದರೂ ಕೂಡ ಈ 112 ಕಾಲ್ ಮಾಡಿದರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಟೈಮು ಇದು 10 ಮಿನಿಟ್ಸ್ ಬಿಲೋ ಇದೆ. 10 ನಿಮಿಷದಲ್ಲಿ ನಿಮ್ಮ ಮನೆಗೆ ಏನು ಮಾಡ್ತಾರೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಬಂದು ನಿಮ್ಮ ಮನೆಯಲ್ಲೇ ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ. ಪೊಲೀಸ್ ಸ್ಟೇಷನ್ ಹೋಗುವ ಅವಶ್ಯಕತೆಯೂ ಇರೋದಿಲ್ಲ. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದು. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಏನಾದರೂ ಒಂದು ಸೇಫ್ಟಿ ಮನೆಯಲ್ಲಿ ಆಭರಣಗಳಿರ್ತವೆ, ಅವುಗಳನ್ನು ಸೇಫ್ಟಿ ಬಗ್ಗೆ ಅವೇರ್ನೆಸ್ ಮಾಡೋದಾಗಿರಲಿ, ಒಂದು ಸೇಫ್ಟಿ ಲಾಕರ್ಗಳನ್ನು ಬ್ಯಾಂಕಲ್ಲಿ ಏನು ಪ್ರೊವೈಡ್ ಮಾಡ್ತಾರಲ್ಲ ತಾವು ಕೂಡ ಮತ್ತು ಅವ್ನು ಹೋಗಿ ಅಲ್ಲಿಟ್ಟು ಸೇಫ್ಟಿಯಾಗಿ ಇಟ್ಕೋಬೋದು. ಪ್ಲಸ್ ಇನ್ನೊಂದು ಲಾಕ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ ಮಾಡ್ತಾಯಿದ್ದೀವಿ. ರಾತ್ರಿ ಹೊತ್ತಿನಲ್ಲಿ ಯಾರಾದರೂ ಮನೆಗೆ ಏನೋ ಹಾಕಿರುತ್ತೆ ಅಂದರೆ ನಮ್ಮ ಸಿಬ್ಬಂದಿಗಳು ಆ ಒಂದು ಲಾಕ್ ಹೌಸ್ ಏನು ಇರ್ತದಲ್ಲ ಅದನ್ನು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಕಂಟ್ರೋಲಿಂಗ್ ಇನ್ಫಾರ್ಮೇಷನ್. ಅವ್ರು ನೈಟ್ ಮುಂಚಿತವಾಗಿ ನೀವು ಮನೆ ಬೀಗ ಕೊಡ್ತಾ ಇದ್ರಪ್ಪ ಅಂತಂದರೆ ನಮಗೆ ಬೀಟ್ ಸಿಬ್ಬಂದಿಗಳು ಏನಾದರೂ ಹೇಳಿದ್ರು ಅಂದ್ರೆ ನೈಟ್ ನಮ್ಮದು ವರ್ಕಿಂಗ್ ಬೀಟ್ಗಳಿರ್ತಾರೆ, ಅವ್ರು ನೈಟ್ ನಾವು ಬಂದು ಮನೆ ಚೆಕ್ ಮಾಡ್ಕೊಂಡು ಒಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಈಗ ಲಾಕ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಇರ್ತದೆ. ಪ್ಲಸ್ ಹಲವಾರು ಸಮಸ್ಯೆಗಳು ಏನಾದರೂ ಸಮಸ್ಯೆಗಳಿದ್ರು ಕೂಡ ತ್ವರಿತವಾಗಿ ನಾವು ಹೆಲ್ಪ್ ಮಾಡುವಂಥ ಒಂದು ವಿನೂತನ ಯೋಜನೆ ಇದೆ. ಮತ್ತು ವಾಹನದ ಭದ್ರತೆ ಆಗಿರ್ಬೋದು, CCTV ಆಗಿರ್ಬೋದು. ಈ ಮನೆ ಮನೆ ಪೊಲೀಸಿಂಗ್ ಅಂದರೆ ಪೊಲೀಸ್ ಜೊತೆ ಓನ್ಲಿ ಎಮರ್ಜೆನ್ಸಿ ಬಂದರೆ ಮಾತ್ರ ಭಯದಿಂದ ನೀವು ಮಾತ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋದು. ಪೊಲೀಸರ ಜೊತೆ ಫ್ರೆಂಡ್ ರಿಲೇಷನ್ಶಿಪ್ ನಾವು ಮೇಂಟೈನ್ ಮಾಡಬೇಕು ಅಂತ ಉದ್ದೇಶದಿಂದ ಇಡೀ ಚಾಲನೆಯಲ್ಲಿ ಕೊಡ್ತಾ ಇದ್ದಾರೆ. ನನಗೆ ಕೂಡ ಈ ಆಲ್ಮೋಸ್ಟ್ 1 2 3 4 5 6 7 8 9 10 10 ಬಾಕ್ಸ್ 10 ನಂಬರ್ ನನಗೆ ಕೂಡ ನೆನಪಿರಲ್ಲ. ನನಗೆ 6 ವರ್ಷ ಆಯಿತು ಪೊಲೀಸಲ್ಲಿ ಕೆಲಸ ಮಾಡಿ. ನಾವು ಮನೆ ಗೋಡೆ ಮೇಲೆ ಯಾಕೆ ಅನಿಸ್ತಾ ಇದ್ದೀವಿ, ಯಾವಾಗ ಅವಶ್ಯಕತೆ ಇದ್ದರೆ ಆ ಟೈಮಲ್ಲಿ ಮಾಹಿತಿ ನಮಗೆ ಆರ್ಮ್ ಹ್ಯಾಂಡ್ಸ್ ಡಿಸ್ಟೆನ್ಸಲ್ಲಿ ಇರಬೇಕು. ಆ ಟೈಮಲ್ಲಿ ತಮ್ಮ ಮನೆ ಹೊರಗಡೆ ತಾವು ಬಂದು ನೋಡಬಹುದು, ಏನಾದರೂ ರಿಲೇಟಿವ್ ಬಂದರೆ ನೋಡಬಹುದು. ಅಕ್ಕಪಕ್ಕ ಮನೆಯವರು ಕೂಡ ಈ ಫೋನ್ ನಂಬರ್ಗೆ ನೋಡಿ ಇಮಿಡಿಯೇಟ್ಲಿ ಪೊಲೀಸ್ಗೆ ಫೋನ್ ಮಾಡಿದರೆ ಅವರಿಗೆ ಹೆಲ್ಪ್ ಸಿಗುತ್ತೆ. ಒಂದು ಕಾಂಕ್ರೀಟ್ ರೆಡಿ ಮಾಡಿದ್ದಾರೆ, ಅದನ್ನು ತಮ್ಮ ಈ ಗೋಡೆಗೆ ಅಂಟಿಸ್ತಿರ್ತೀವಿ. ಯಾವಾಗ ಬೇಕಾದರೂ ಸಹ ಆ ಸಹಾಯವಾಣಿಗಳಿಗೆ ನಾವು ತಾವು ಫೋನ್ ಹಚ್ಚಿ ಮಾತಾಡ್ಬೋದು. ಹಾಗಾಗಿ ಮತ್ತೆ ಮೊನ್ನೆ ಮುಂದಿನ ಈಗ ಇದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರದ್ದು ಪ್ರೋಗ್ರಾಮ್ ಇದೆ, ಇಡೀ ಸೇರಿ ಅವರು ಚಾಲನೆ ಕೊಟ್ಟಿದ್ದಾರೆ. ತುಂಬ ಸೀರಿಯಸ್ ಆಗಿ ತಗೋತಾ ಇದ್ದಾರೆ. ಈಗ ಏನಿದೆ ಪೊಲೀಸ್ ಅವ್ರಿಗೆ ಎರಡೇ ಉದ್ದೇಶ, ಪೊಲೀಸ್ ಮತ್ತು ಪಬ್ಲಿಕ್ ಮಧ್ಯದಲ್ಲಿ ಇದು ಫ್ರೆಂಡ್ ಇರ್ತಾರೆ ರಿಲೇಷನ್ಶಿಪ್ ಇರಬೇಕು. ಏನೋ ಸಮಸ್ಯೆ ಬಂದರೆ ನಮಗೆ ಏನಾದರೂ ಬಂದರೆ ಮಾತ್ರ ಅಥವಾ ಪೊಲೀಸ್ ಕಡೆಯಿಂದ ಕರೆ ಬಂದರೆ ನಾವು ಭಯದಿಂದ ಮಾತ್ರ ಪೊಲೀಸಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗಲೂ ಪೊಲೀಸ್ ಜೊತೆ ಫ್ರೆಂಡ್ ರಿಲೇಷನ್ಶಿಪ್ ಇರಬೇಕು. ನಾವು 1000 ಜನ ಇದ್ದೀವಿ ಪೊಲೀಸಲ್ಲಿ. ಜಿಲ್ಲೆದು ಟೋಟಲ್ ಜನಸಂಖ್ಯೆ 20 ಲಕ್ಷ. ಎಲ್ಲ ನಮ್ಮ ಫ್ರೆಂಡ್ಸ್ ಆದರೆ ಅಂದರೆ ಈ ಜಿಲ್ಲೆಯಲ್ಲಿ ಯಾವುದೂ ಕ್ರೈಮೇ ಆಗಲ್ಲ. ಪ್ಲಸ್ ಏನಿದೆ ನಾವು ಯಾಕೆ ಪೋಸ್ಟರ್ ನಮ್ಮ ಮನೆಯಲ್ಲಿ ಗೋಡೆ ಮೇಲೆ ಅನಿಸ್ತಾ ಇದ್ದೀವಿ, ಬಿಕಾಸ್ ಈಗ 20 ನಂಬರ್ ನಮಗೆ ಏನಿದೆ ಕೂಡ ನೆನಪಿರಲ್ಲ. ಯಾವಾಗ ನಮಗೆ ಎಮರ್ಜೆನ್ಸಿ ಬೇಕಾಗುತ್ತೆ ಆ ಟೈಮಲ್ಲಿ ನಮಗೆ ಹೆಲ್ಪ್ ಸಿಕ್ಕಿದ್ರೆ ಅದು ನಿಜವಾಗಿ ಹೆಲ್ಪ್. ಅತ್ಯಂತ ಆಸಕ್ತಿಯಿಂದ ಜಾರಿ ಮಾಡಿದಂಥ ಒಂದು ಕಾರ್ಯಕ್ರಮ ಏನಂದರೆ ಮನೆ ಮನೆಗೆ ಪೊಲೀಸ್. ನೀವು ಯಾವಾಗಲೂ ಪೊಲೀಸ್ ಸ್ಟೇಷನ್ ಹೋಗಿರೋದಿಲ್ಲ, ನೀವು ಏನೇ ಸಮಸ್ಯೆ ಇದ್ರೂ ನೀವು ಹೇಳಿರೋದಿಲ್ಲ. ಅದಕ್ಕೆ ನಾವೇ ನಿಮ್ಮ ಹತ್ರ ಬರ್ತೇವೆ. ಅಫೆನ್ಸ್ಗಳು ಆಗ್ತಾವೆ, ಕಳ್ಳತನ ಆಗ್ತಾವೆ, ಅಲ್ಲ ಹೆಣ್ಮಕ್ಳ ಸಲ ಕಿತ್ಕೊಂಡು ಹೋಗ್ತಾವೆ ಆಗ್ತಾವೆ. ಆದಾಗ ಸಾರ್ವಜನಿಕರು ನೀವು ಏನು ಮಾಡಬೇಕು ಅಂತೇಳಿ ಇದೊಂದು ಪ್ಯಾಂಪ್ಲೆಟ್ ಇದೆ ಅಮ್ಮ. ಈ ಪ್ಯಾಂಪ್ಲೆಟ್ಗಳನ್ನು ನಾವು ನಿಮ್ಮ ಮನೆಗೆ ಅಂಟಿಸ್ತೀವಿ. ಇದರಲ್ಲಿ ಎಲ್ಲ ನಂಬರ್ಗಳಿದಾವೆ, ತಾವು ಏನೇನು ಮಾಡಬೇಕು ಅಂತೇಳಿ ಎಲ್ಲ ನಂಬರ್ ತಾವು ನೆನ್ಕೊಳ್ಳೋಕ್ಕಾಗಲ್ಲ. ಇದನ್ನು ತಾವು ಓದ್ಕೋಬೇಕು. ಆಮೇಲೆ ಇದರಲ್ಲಿ ಹೆಣ್ಮಕ್ಳ ಸಮಸ್ಯೆ ಆದರೆ ಏನಿದೆ, ಆಮೇಲೆ ಯಾವುದೇ ರೀತಿ ತಮಗೆ ಸಮಸ್ಯೆ ಬರ್ತಾರ ಅರ್ಜೆಂಟಾಗಿ ಒಂದು ನಂಬರ್ ಇದೆ ಪೊಲೀಸ್, ಏನಂದರೆ 112. 112 ನೀವು ಮೊಬೈಲ್ ಫೋನಿಂದ ರಿಂಗ್ ಮಾಡಿದರೆ 5 ರಿಂದ 10 ನಿಮಿಷಗಳಲ್ಲಿ ನಿಮ್ಮ ಮನೆಗೆ ಪೊಲೀಸರು ಬರ್ತಾರೆ, ಗಾಡಿನ ಬರ್ತಿದ್ದಾರೆ. ಆ ನಂಬರ್ ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಸೊ ನಿಮ್ದು ಏನೇ ಸಮಸ್ಯೆ ಇರ್ತದ್ರೂ ಸಹ ಆ 112 ಬಂದು ಬಗೆಹರಿಸ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮಸ್ಯೆ ಇರ್ತದೆ, ಟ್ರಾಫಿಕ್ ಸಮಸ್ಯೆ ಆಗಲಿ ಅದು ಆಗಲಿ, ಮತ್ತು ಮಕ್ಕಳಲ್ಲಿ ಡ್ರಗ್ಸು ಅದಕ್ಕೆ ಇದಕ್ಕೆ ಅಡಿಕ್ಟ್ ಆದ ಪಾತ್ರ ಅದನ್ನು ಬಿಡಿಸೋಕ್ಕಾಗಿ ಕೆಲವೊಂದಿಷ್ಟು ನಂಬರ್ಸ್ ಅದಾವಲ್ಲ. ಆಮೇಲೆ ನಮ್ಮ ಬೀಟ್ ಪೊಲೀಸರ ನಂಬರ್ ಉಪಯೋಗಿಸಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ಪೊಲೀಸರ ಸಂಪೂರ್ಣ ಸಹಕಾರನ ತೋರು. ಪೊಲೀಸರಿಂದ ಹೆದರಿಕೆ ಭಯ ಅಲ್ಲ, ನಾವು ನಿಮಗೆ ಯಾವಾಗಲೂ ಭರವಸೆ ಕೊಡೋಕ್ಕಂತೇಳಿ ಇಲ್ಲಿ ಜಿಲ್ಲಾ ಪೊಲೀಸ ತಮ್ಮ ಮನೆಗೆ ಬಂದಿದ್ದಾರೆ. ಇರಲಿ ಮತ್ತೆ ತೊಂದರೆ ಇಲ್ಲ, SP ಸರ್ ಎಲ್ಲ ಬಂದಿದ್ದಾರೆ. ಅದಕ್ಕೆ ಪೊಲೀಸರು ಅಂದ್ರೆ ಯಾವುದೂ ಭಯ ಪಡೋ ಅವಶ್ಯಕತೆ ಇಲ್ಲಮ್ಮ. ಇಲ್ಲಿ ಅಂಟಿಸ್ತದಮ್ಮ. ಯಾವ್ದು ಏನು ಸಮಸ್ಯೆ ಇತ್ತು ಆ ಫೋನ್ ನಂಬರ್ ಬಂದ್ಬಿಡ್ತೇವೆ. ಸ್ವಲ್ಪ ಮುಂದೆ ಮಾಡೋದು.